ಯಾಕೆ ಬಾವ, ಏನಾಯ್ತು? ಟೀಚರ್ ಅಮ್ಮ ಫೋನ್ ಮಾಡ್ತಿದ್ರು, ಸುಮ್ನೆ ಕೂತಿದ್ದೀರಲ್ಲ? ಅದಕ್ಕೆವ ಇವತ್ತು ಗಾಡಿ ಮನೆ ತವ ಏನಾಯ್ತು ಗೊತ್ತಾ? ಇನ್ನೊಂದ್ ಕಿತ ಈ ಕಡೆ ಬರಬೇಡ. ನಿನಗೆ ನನ್ನ ಮ್ಯಾಗೆ ಒಂಚೂರು ಬರೋ ಗೌರವ ಅನ್ನೋದು ಉಳಿದಿದ್ರೆ ಸುಮ್ಕೆ ಹೋಯ್ತಾ ಇರೋ. ಅದನ್ನ ತಡ್ಕೊಳಕ್ಕಾಗಲಿಲ್ಲ. ಅಷ್ಟೇನಾ? ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಈ ಊರಲ್ಲಿ ನಿಮ್ ಬಿಟ್ಟು ಯಾರ್ ಕೈಲಿ ಕುಸ್ತಿ ಆಡಕ್ಕಾಗತ್ ಹೇಳಿ? ನೀವ್ ಸ್ಕೂಲ್ ಹತ್ರ ಹೋಗಿ. ನನಗೆ ಯಾಕೋ ಮನಸ್ಸು ಒಪ್ತಿಲ್ಲ ಅದಕ್ಕೆವ. ಯಾಕ್ ಬಾವ? ಅಲ್ಲೂ ಬೇಜಾರಾಯ್ತು. ನೀವ್ ಸ್ಕೂಲ್ ಹತ್ರ ಹೋಗಿದ್ರಾ? ಹೋಗಿದ್ದೆ. ಅವ್ರಿಗೆ ಇಷ್ಟ ಅಂತ ಮಗಕ್ಕೆಲ್ಲ ಹಚ್ಕೊಳ್ತಾರಲ್ಲ, ಅದನ್ನ ಕೊಟ್ಟೆ. ಆದ್ರೆ ಅವರು ಅದನ್ನ ಎಡಗೈಲೂ ಮುಟ್ಲಿಲ್ಲ. ಅಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೋತಾರ? ಬಹುಶಃ ಅವ್ರಿಗದ್ ಇಷ್ಟ ಇಲ್ವೇನೋ? ನೀವೇ ಹೇಳಿದ್ರಲ್ಲ, ಎಲ್ಲ ಹೆಣ್ಣೆಕ್ಳು ಮನ್ಸು ಒಂದೇ ತರ ಇರ್ತದೆ ಅಂತ. ಕೆಲವೊಂದ್ಸಲ ಹಾಗೆ ಹೇಳಕ್ಕೂ ಆಗಲ್ಲ ಭಾವ. ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಇವಾಗ ನೀವ್ ಮಾಡ್ಬೇಕಾಗಿರೋ ಕೆಲ್ಸ ಏನು ಅಂದ್ರೆ ಈ ತರ ಮುನ್ಸ್ಕೊಂಡ್ ಕೂರೋದಲ್ಲ. ಟೀಚರ್ ಅಮ್ಮನ ಮನ್ಸನ್ನ ಇನ್ನೂ ಅರ್ಥ ಮಾಡ್ಕೊಡೋ ಪ್ರಯತ್ನ ಪಡ್ಬೇಕು. ಅದಾಗ್ಬೇಕು ಅಂದ್ರೆ ನೀವ್ ಅವ್ರಿಗೆ ಇನ್ನೂ ಹತ್ರ ಆಗ್ಬೇಕು. ಅವ್ರ ಹತ್ರ ಮನ್ಸ್ ಬಿಚ್ಚಿ ಮಾತಾಡ್ಬೇಕು. ಅವ್ರಿಗೇನ್ ಇಷ್ಟ ಅಂತ ಕಂಡಿಡಿಬೇಕು. ಫೋನ್ ಎತ್ತಾ ಇಲ್ಲ ಕಣೋ. ಕಣ ನೋಡ್ಬಿಡ್ತೀನಿ. ನೋಡಿ, ಮತ್ತೆ ಫೋನ್ ಮಾಡ್ತಿದ್ದಾರೆ. ಎತ್ ಮಾತಾಡಿ ಬಾವಾ. ಟೀಚರ್ ಯಾರು ಬರ್ತೀವಲ್ಲ? ಏನಾಯ್ತು ಬಾವಾ? ಯಾಕೋ ಗೊತ್ತಿಲ್ಲ ಅದಕ್ಕೆವ, ಫೋನ್ನ ಇಟ್ಬಿಟ್ರು. ನೀವೇ ಮಾಡಿ. The number you are trying to call is currently switched off. ಅದೇವ ಫೋನು ಸ್ವಿಚ್ ಆಫ್ ಬರ್ತಾ ಐತೆ. ಅಯ್ಯೋ, ಏನ್ ಕೆಲ್ಸ ಇತ್ತೋ ಏನೋ. ನೀವ್ ಹೋಗಿ ನೋಡ್ಕೊ ಬನ್ನಿ. ಸರಿ ಅದಕ್ಕೆವ.